ಶಂಕರು ಒಂಥರ ಎಲ್ಲದರಲ್ಲೂ ಪಳಗಿದವನು ಅವನು. ಅವನಿಗೆ ಮೊಳೆ ಜೋಡಿಸೋದ್ರಿಂದ ಹಿಡಿದು ಪತ್ರಿಕೆನ ಹೇಗೆ ಮಾಡಬೇಕು, ಅದಕ್ಕೆ ತಾಂತ್ರಿಕವಾದಂಥ ಕೆಲಸಗಳನ್ನು ಹೇಗೆ ಮಾಡ್ಕೋಬೇಕು, ಬರವಣಿಗೆಯಲ್ಲಿ ಎಷ್ಟು ನೈಪುಣ್ಯ ಇತ್ತು ಶಂಕರ್ಗೆ. ಪತ್ರಿಕೆ ಹೊರತರಬೇಕಾದಂಥ ಉಳಿದ ಎಲ್ಲ ತಾಂತ್ರಿಕ ಅಂಶಗಳಲ್ಲಿ ಶಂಕರ್ಗೆ ಕೌಶಲ್ಯ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾವು ಪ್ರಜಾವಾಣಿಯನ್ನು ಬಿಟ್ಟು ಎಲ್ಲರೂ ಒಟ್ಟಿಗೆ ಮುಂಗಾರಿಗೆ ಹೋಗುವಂಥ ಪರಿಸ್ಥಿತಿ ತೀರ್ಮಾನ ಆಯಿತು. ನಾವೆಲ್ಲ ಬಿಡೋದಕ್ಕೆ ಒಂದು 3 ತಿಂಗಳು ಮುಂಚೆನೇ ಶಂಕರ್ ಪ್ರಜಾವಾಣಿಯನ್ನು ಬಿಟ್ಟಿದ್ದರು. ನನಗೆ ಅಂದರೆ ನನಗೆ ನನ್ನ ಹೆಂಡತಿಗೆ ಕೆಲಸ ಇತ್ತು, ಬಿಟ್ಟು ಹೋಗ್ಲಿಕ್ಕೆ ಒಂದು ಧೈರ್ಯ ಇತ್ತು ನನಗೆ. ಆದರೆ ಭಾಳಷ್ಟು ಜನಕ್ಕೆ ಇರಲಿಲ್ಲ. ಮುಂಗಾರು ಕಟ್ಟಲಿಕ್ಕೆ ರಘುರಾಮ್ ಶೆಟ್ಟರು ಎಷ್ಟು ಕೆಲಸ ಮಾಡಿದ್ರು ಅದರ 10 ಪಟ್ಟು ಕೆಲಸನ ಶಂಕರ್ ಮಾಡ್ತಾಯಿದ್ದ. ಭಾಳ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ಮುಂಗಾರನ ರಘುರಾಮ್ ಶೆಟ್ಟರು ಕಟ್ಟಿದ್ರು ಅಂತ ಭಾಳ ಜನ ಅಂದ್ಕೊಂಡಿದ್ದಾರೆ. ರಘುರಾಮ್ ಶೆಟ್ಟರದು ಅವರು ನಮ್ಮೆಲ್ಲರಿಗಿಂತ ಸೀನಿಯರ್ ಇದ್ದರು. ಕನಿಷ್ಠ 20 ವರ್ಷ 25 ವರ್ಷ ನಮ್ಮೆಲ್ಲರಿಗಿಂತ ವಯಸ್ಸಲ್ಲಿ ದೊಡ್ಡವರು ಅವರು. ನನಗೆ ರಘುರಾಮ್ ಶೆಟ್ಟರು ಪರಿಚಯ ಆಗೋಕ್ಕೆ ಮುಂಚೆನೇ ನಾನು ಪ್ರಜಾವಾಣಿಯನ್ನು ಸೇರಿದ್ದೆ. ನಮಗೆ ಎಲ್ಲ ಆಗ ತುಂಬ ಪ್ರಜಾವಾಣಿ ಸೇರಿದಾಗ ಭಾಳಷ್ಟು ಬೆಂಬಲ ಕೊಟ್ಟಂಥವರು ಅಲ್ಲಿ ಡೆಕ್ಕನಹಳ್ಳಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಮೈಸೂರು ಮಠ ಅವರು. ಡೆಕ್ಕನಹಳ್ಳಿಯಲ್ಲಿದ್ದಂಥ SG ಮೈಸೂರು ಮಠ, ಕನ್ನಡ ಪ್ರಭಾದಲ್ಲೊಬ್ಬರು ಗರುಡಗಿರಿ ನಾಗರಾಜ್ ಅಂತ ಇದ್ದರು. ನೀವು ಕೇಳಿದ್ದೀರೇನೋ ಗೊತ್ತಿಲ್ಲ. ಇವರೆಲ್ಲ ನಮಗೆ ತುಂಬ ಆಗ ಬೆಂಬಲವನ್ನು ಕೊಡ್ತಾಯಿದ್ರು ಹೊಸದಾಗಿ ನಾವು ಬಂದಾಗ. ಶಂಕರ್ಗೆ ಏನಪ್ಪ ಅಂತಂದರೆ ತುಂಬ ಅಸಾಧ್ಯವಾದ ಚೈತನ್ಯ ಇತ್ತು, ತಿಳುವಳಿಕೆ ಇತ್ತು, ಶಕ್ತಿ ಇತ್ತು, ಮತ್ತು ಅಷ್ಟೇ ಒಂದು ಬಂಡತನ ಇತ್ತು ಶಂಕರ್ಗೆ, ತುಂಬ ಬಂಡತನ. ನಾನು ಶಂಕರ್ಗೆ ಪದೇ ಪದೇ ಹೇಳ್ತಿದ್ದೆ, ನೋಡಯ್ಯ ಹಿಂಗೆ ಮಾಡೋದು ಬೇಡ, ಕೆಲವ್ರು ಮಾತ್ರ ಮುಂಗಾರಿಗೆ ಹೋಗೋಣ, ಉಳಿದವರೆಲ್ಲ ಇಲ್ಲಿ ಇರಲಿ ನಮ್ಮ ಗೆಳೆಯರಾಗಿ, ಮುಂಗಾರು ಎಸ್ಟಾಬ್ಲಿಷ್ ಆದಮೇಲೆ ಉಳಿದವ್ರಿಗೆ ಕರ್ಕೊಂಡು ಹೋಗೋಣ ಅಂತ ಪದೇ ಪದೇ ನಾನು ಶಂಕರ್ಗೆ ಹೇಳ್ತಾಯಿದ್ದೆ. ಆದರೆ ಅವನು ಅದನ್ನು ಕೇಳಲೇ ಇಲ್ಲ. ಒಂದು ಹಂತದಲ್ಲಿ ನಾನು ಮುಂಗಾರಿಗೆ ಬರಲ್ಲ ಅಂತ ಹೇಳಿದಾಗ ರಘುರಾಮ್ ಶೆಟ್ಟರು ನೀನು ಬರದೇ ಹೋದರೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ ಅಂತ ಬೆದರಿಕೆ ಹಾಕಿದ್ರು ನನಗೆ. ನಿನ್ನ ನಂಬಿಕೊಂಡು ನಾವು ಇದನ್ನೆಲ್ಲ ಮಾಡ್ತಾಯಿದ್ದೀವಿ, ನೀನೀಗ ಬರಲ್ಲ ಅಂತಂದರೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ ಅಂತ ಬೆದರಿಕೆಯನ್ನು ಕೂಡ ರಘುರಾಮ್ ಶೆಟ್ಟರು ಹಾಕಿದ್ರು. ಅಂದರೆ ಅಷ್ಟು ಒತ್ತಡದಲ್ಲಿ ನಾವಿದ್ದೋ. ರಘುರಾಮ್ ಶೆಟ್ಟರಿಗೆ ಕೂಡ ಪತ್ರಿಕೆಯ ಪಾಲಿಟಿಕ್ಸ್ ಗೊತ್ತಿತ್ತೇ ಹೊರತು ವ್ಯವಹಾರ ಗೊತ್ತಿರಲಿಲ್ಲ, ಉಳಿದ ವಿಚಾರಗಳು ಗೊತ್ತಿರಲಿಲ್ಲ. ಹಾಗಾಗಿ ಬೇರೆ ಬೇರೆ ಪ್ರಜಾವಾಣಿ ಅಂತ ಪತ್ರಿಕೆಯಲ್ಲಿ ಅಥವಾ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿರ್ತಕ್ಕಂಥ ಪ್ರತಿಭಾವಂತರನ್ನೆಲ್ಲ ಕರ್ಕೊಂಡು ಬಂದು ಮುಂಗಾರಿಗೆ ಸೇರಿಸಿ, ಮುಂಗಾರು ನಮ್ಮ ಪಾಲಿನ ಒಂದು ದೊಡ್ಡ ದುಸ್ವಪ್ನ ಅದು. ಶಂಕರ ಅಷ್ಟೆಲ್ಲ ನಡೆಯಲು ಒಳಗೊಂಡ. ಅವನು ಯಾಕೆ ಒಳಗೊಂಡ ಅಂದರೆ ಅವ್ನಿಗೆ ಆ ಥರ ಶಿಕ್ಷಣ ಇತ್ತು, ಅವ್ನಿಗೆ ಆ ಥರ ಹಿನ್ನೆಲೆ ಇತ್ತು. ಅವ್ನು ಹುಟ್ಟಿರೋಂಥ ಒಂದು ಜಾತಿ ಹಿನ್ನೆಲೆ, ಒಂದು ಸಂಸ್ಕಾರ ಇತ್ತು, ಬಸವಣ್ಣ ಗೊತ್ತಿತ್ತು ಅವನಿಗೆ. ಅದರಿಂದ ಅವನು ಅದನ್ನು ನಿಜಕ್ಕೂ ಕೂಡ ಪಾಲನೆ ಮಾಡೋದಕ್ಕೆ ಮನಸ್ಸಾರೆ ಪ್ರಯತ್ನ ಪಟ್ಟ. ಅವನಲ್ಲಿ ನನ್ನಂತೂ ಎಲ್ಲರಲ್ಲೂ ಕಂಡಿದ್ದೀನಿ ನಾನು. ಅವನಲ್ಲಿ ಮಾತ್ರ ಯಾವತ್ತಿಗೂ ಕೂಡ ಕಿಂಚಿತ್ತೂ ಕೂಡ ನಾನು ಕಂಡಿಲ್ಲ. ಹಂಗೇ ಪುಟ್ಟನ ಹತ್ರನೂ ಕಂಡಿಲ್ಲ, ಅನೇಕರ ಹತ್ರ ನಾನು ಕಂಡಿಲ್ಲ. ನಂಗೆ ಭಾಳ ಚೆನ್ನಾಗಿ ಗೊತ್ತು ಅವ್ರಿಗೆ. ನೋಡಿರಿ, ಇಷ್ಟೇ ಆ ಕಾಲ. ಈಗ ಒಂದು ಜನ್ರೇಷನ್ ಸಾಯ್ತಾ ಇದೆ. ನಾಟ್ ಓನ್ಲಿ ಶಂಕರ್ ಇಸ್ ಡೈಯಿಂಗ್, ಒಂದು ಜನ್ರೇಷನ್, ವೆರಿ ಪ್ರೀಷಿಯಸ್ ಜನ್ರೇಷನ್. ನೀವು ಚರಿತ್ರೆಯಲ್ಲಿ ಅಂಥ ಒಂದು ಆ ಜನ್ರೇಷನನ್ನು ನೋಡೋದಕ್ಕೆ, ಪೀಳಿಗೆಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ಸುಂದರವಾದಂಥ ಒಂದು ಜನ್ರೇಷನ್ನು ಹೋಗ್ತಾ ಇದೆ. KT ಹೋಗ್ತಾನೇ ಇದ್ದಾರೆ, ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದಾರೆ. ಇದು ಒಂದು ಜನ್ರೇಷನ್ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಆ್ಯಕ್ಷನ್ಗಿಳಿಬೋದು, ದಟ್ಸ್ ವೇರ್. ಅವನು ಯಾಕೆ ಬಂದ ಅಲ್ಲಿ, ಕೊನೆಯದು ಅವನು ಪಾದ ಇಟ್ಟ ಅಲ್ಲಿ ಮಾತಾಡ್ದ. ಏನು ಮಾತಾಡ್ದ, ಆ ಡಿಸ್ಕೋರ್ಸನ್ನು ನೋಡ್ಬೇಕು ನೀವು. ಅವನು ಸಾಕ್ಷಿ ಆಗಬೇಕಿತ್ತು. ನಾನವತ್ತು ಜಾನ್ ಅಬ್ರಾಮ್ ಫಿಲ್ಮ್ ಇನ್ಸ್ಟಿಟ್ಯೂಟನ್ನು ಒಂದು ಕರಡಿ ಬಂಡೆ ಮೇಲೆ ಒಂದು ನಯಾ ಪೈಸೆ ನನ್ನ ಹತ್ರ ಹಣ ಇಲ್ಲದೆ ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾಯಿದ್ದೀನಿ. ದಟ್ ಈಸ್ ದಿ ವೇ ಜಾನ್ ಹ್ಯಾಸ್ ಡನ್. ಅಮ್ಮ ಅರಿವು ಮಾಡಿದ್ದು ಹಂಗೇನೆ, ಭಿಕ್ಷೆ ಎತ್ಬಿಟ್ಟು ಸಿನಿಮಾ ಮಾಡಿದ್ರು ಅವರು. ಅಂಥ ಟ್ರೆಡಿಷನ್ನು. ಶಂಕರ್ನಿಗೆ ಆ ಥರ ಅವಕಾಶ ಆಗಲಿಲ್ವಲ್ಲ, ಆ ಥರ ಒಂದು ಜನನ ಕಟ್ಟೋಕ್ಕಾಗಲಿಲ್ಲ. ಯಾಕೆ ಇಂಡಿವಿಜುವಲ್ ಆದವನು?
ಇಂಡಿವಿಜುವಲ್ದಲ್ಲೇ ಕಳೆದೋಗ್ಬಿಟ್ಟು ಅವ್ರು. ಯಾಕಂದರೆ ಕಲೆಕ್ಟಿವ್ಗಳು ಅವನನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗಲಿಲ್ಲ. ಇವನು ಕೂಡ ಕಲೆಕ್ಟಿವ್ಗಳಿಗೋಸ್ಕರವೇ ತಾನು ಒಳಗೊಳ್ಬೋದ ರೀತಿಯಲ್ಲಿ ಒಳಗೊಳ್ಳೋಕ್ಕಾಗಲಿಲ್ಲ ಅವನಿಗೆ. ಅಥವಾ ಹಿಂದುಳಿದ ವರ್ಗಗಳ ಮೀಸಲಾತಿ ಕುರಿತಂತೆ ಬರೆದಿರೋದಕ್ಕೂ ಅಥವಾ ಒಳ ಮೀಸಲಾತಿ ಬಗ್ಗೆ ಬರಿತಾ ಇದ್ದಿದ್ದಕ್ಕೂ ಕೂಡ ತುಂಬ ವ್ಯತ್ಯಾಸಗಳಿದ್ದಾವೆ. ಅವರು ಕಳೆದ 1-1.5 ವರ್ಷದಿಂದ ಮೇಡಮ್ಗೆ ಹುಷಾರಿಲ್ಲದೆ ಇರೋದ್ರಿಂದ ಅವರು ಹೆಚ್ಚು ಬರೆಯೋದಕ್ಕಾಗ್ತಾ ಇರಲಿಲ್ಲ. ಆದರೆ ಏನೇನು ವಿದ್ಯಮಾನ ನಮ್ಮ ಇಲ್ಲಿ ಕಾಂತರಾಜ್ ಆಯೋಗಕ್ಕೆ ಆದಂಥ ಪರಿಸ್ಥಿತಿ ಇರ್ಬೋದು ಅಥವಾ ಒಳ ಮೀಸಲಾತಿ ಇದಾಗಿರ್ಬೋದು, ಅದೆಲ್ಲವನ್ನು ಕೂಡ ಅವ್ರು ನಿರಂತರವಾಗಿ ಏನು ನಡೀತಾ ಇದೆ ಅನ್ನೋದನ್ನ ಫೋನ್ ಮೂಲಕನೋ ಅಥವಾ ಇನ್ನೊಂದು ಮೂಲಕನೋ ಸಿಕ್ಕಿದಾಗಲೋ ಮಾತಾಡ್ತಾ ಇರ್ತಿದ್ರು. ನಾನು ಅವ್ರಿಗೆ ಹೇಳ್ತೆ, ಸರ್ ನೀವು ಬರಿಬೇಕಲ್ಲ ಸರ್ ಅಂತ. ಒಂದು ಹಂತದಲ್ಲಿ ಒಳ ಮೀಸಲಾತಿ ಚರ್ಚೆಗಳು ಯಾವ ಥರ ಆಯಿತು ಅಂತ ಹೇಳಿದ್ರೆ, ದಲಿತರಲ್ಲದೇ ಇರುವಂಥವರು ಆ ವಿಚಾರದಲ್ಲಿ ಒಂದು ನಿಲುವನ್ನು ತಗೊಂಡು ಏನನ್ನು ಮಾತಾಡೋಕ್ಕೆ ಆಗದೆ ಇರೋವಂಥ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಅದನ್ನು ತುಂಬ ಜನ ದಲಿತೇತರರು ನಮ್ಮ ಹತ್ರ ಶೇರ್ ಮಾಡಿಕೊಡೋದು ಉಂಟು. ಬಟ್ ಶಂಕರ್ ಸರ್ ಮಾತ್ರ ಹೇಳ್ತಾ ಇದ್ರು, ನಾನು ಬರಿತೀನಿ, ಸ್ವಲ್ಪ ನನಗೆ ಟೈಮ್ ಇಲ್ಲ, ಬರಿತೀನಿ ಅಂತ. ಸರ್ ಈ ಥರ ಎಲ್ಲ ಆಗಿದೆ ಸರ್, ಏನು ಮಾಡೋದು, ಯಾರು ಮಾತಾಡಕ್ತಾ ಇರೋದು, ನನಗೇನು ಯಾರು ಭಯನೂ ಇಲ್ಲ, ನನಗೆ ಅನಿಸಿದ್ದು ನಾನು ಖಂಡಿತ ಬರಿತೀನಿ ಅಂತ ಇದ್ರು. ಅಷ್ಟು ಧೈರ್ಯ ಅವರಿಗೆ ಇತ್ತು. ಅದು ಎಲ್ಲಿಂದ ಅವರಿಗೆ ಆ ಧೈರ್ಯ ಬರ್ತಾಯಿತ್ತು ಅಂತ ನಾನು ಅಂದ್ಕೊಂಡಿರೋದು, ನನಗೆ ಅನಿಸಿರೋದು ಅಂತ ಹೇಳಿದ್ರೆ, ಜಾತಿ ಬಗ್ಗೆ, ಜಾತಿ ಮೀಸಲಾತಿ ಇನ್ನೊಂದು ಮತ್ತೊಂದ್ರ ಬಗ್ಗೆ ಮಾತಾಡುವಾಗ ಅವ್ರಿಗೆ ಯಾವತ್ತೂ ಕೂಡ ಬಯಾಸ್ ಆಗ್ತಿರಲಿಲ್ಲ ಮತ್ತು 1% ಕೂಡ ಜಾತಿ ಮನೋಭಾವ ಅವ್ರ ಒಳಗಡೆ ಇರಲಿಲ್ಲ. ಹಂಗಾಗಿಯೇ ಅವರು ಯಾರಿಗೆ ಬೇಕಾದರೂ ಏನನ್ನೇ ಬೇಕಾದರೂ ಎಷ್ಟು ನಿಷ್ಠುರವಾಗಿ ಬೇಕಾದರೂ ಹೇಳುವಂಥ ಒಂದು ಸಾಮರ್ಥ್ಯ ಶಕ್ತಿ ಅವ್ರಿಗಿತ್ತು. ಅದು ಅವರ ದೊಡ್ಡ ಗುಣ ಅಂತ ನನಗನ್ಸುತ್ತೆ. ಆಮೇಲೆ ಇನ್ನೊಂದು, ಅವರು ಗಾಂಧಿ, ಲೋಹಿಯಾ ಮತ್ತು ಅಂಬೇಡ್ಕರ್ ವಿಚಾರಗಳನ್ನು ಅವರ ಇಡೀ ಬರಹಗಳಲ್ಲಿ ಪದೇ ಬರ್ತಾ ಇರುತ್ತೆ. ಸೊ ಆ ದಿನಗಳು ಮುಂಗಾರಿನ ದಿನಗಳು, ಒಳ್ಳೆಯ ದಿನಗಳು, ನನಗೆ ನೆನಪಿನ ದಿನಗಳು. ಹೀಗೆ ಶಂಕರಿಂದ ಭಾಳಷ್ಟು ನಾನು ಪ್ರಯೋಜನ ಆಗಿತ್ತು ನನಗೆ. ಅದಾದ ಮೇಲೆ ಆತ ಸಿನಿಮಾ ತೊಡಗಿ ಮುಟ್ಟಿಸಿಕೊಂಡವರು ಅಂತ ಒಂದು ಕಿರುಚಿತ್ರ ಮಾಡಿದ. ಆ ಕಿರುಚಿತ್ರ ಮಾಡಿದ್ದು ಈ ರಾಮನಗರ ಹತ್ರ ಒಂದು ಕನ್ನಲ್ಲಿ ಅಂತ ಒಂದು ಹಳ್ಳಿ, ಅಲ್ಲಿ ಶಂಕರ್ ಡೈರೆಕ್ಟ್ರು, ಗೋವಿಂದಯ್ಯ ಅಂತ ಒಬ್ಬರು ಪಾತ್ರಧಾರಿ, ಅವ್ರ ಮೇಷ್ಟ್ರು ಈಗಲೂ ಚಾಮರಾಜನಗರದಲ್ಲಿದ್ದಾರೆ. ಅವರು ನೋಡೋಕ್ಕೆ ಸ್ವಲ್ಪ ನೆಲ್ಸನ್ ಮಂಡೇಲ ಥರ ಕಾಣ್ತಿದ್ರು. ಹಾಗಾಗಿ ಶಂಕರ ಅವ್ರನ್ನ ಮಂಡೇಲಣ್ಣ ಅಂತ ಕರಿತಿದ್ದ. ನಾನು ಇತ್ತೀಚೆಗೆ ಚಾಮರಾಜನಗರಕ್ಕೆ ಹೋಗಿದ್ದೆ, ಒಂದು ಫಂಕ್ಷನ್ಗೆ ಕರೆದಿದ್ರು ನನಗೆ. ಅದೇ ಮಂಡೇಲಣ್ಣ ಸಿಕ್ಕಿದ್ರು. ನಾನು ನೋಡಿ ಆ ಶಾಕು. 36 ವರ್ಷದ ನಂತರವೂ ಆ ಮಂಡೇಲಣ್ಣ ಹಾಗೇ ಇದ್ದಾರೆ. ನಾನು ಶಂಕರನಿಗೆ ಇಲ್ಲಿ ಬೆಂಗಳೂರಿಗೆ ಬಂದು ಫೋನ್ ಮಾಡಿದೆ, ಶಂಕರ ಮಂಡೇಲಣ್ಣ ಸಿಕ್ಕಿದ್ರು ಕಣೋ. ಹೌದೇನೋ? ಹ್ಞೂ ಅದೇ ಕಣೋ ಗೋವಿಂದಯ್ಯ, ಹೇಗಿದ್ದಾರೋ ಅಂತ. ಹಾಗೇ ಇದ್ದಾರೆ ಕಣೋ, ಫ್ರಿಜ್ಜಲ್ಲಿಟ್ಟು ತೆಗೆದಾಗ ಚೇಂಜೇ ಆಗಿಲ್ಲ ಅಂತಂದೆ. ಅವನು ನಕ್ಬಿಟ್ಟ. ಹೀಗೆ ಆ ಮುಟ್ಟಿಸಿಕೊಂಡವರು ಶೂಟಿಂಗು, ನಮಗೆ ಅಲ್ಲಿ ಒಂದು ಸ್ಕೂಲಲ್ಲಿ ನಾವು ಮಲಗ್ತಿದ್ವಿ. ಸೊಳ್ಳೆಗಳಿಗೆ ಹಬ್ಬವೋ ಹಬ್ಬ, ಯಾಕಂದರೆ ನರಕೀಟಗಳು ಬಂದಿವೆ ಅಂತ ರಕ್ತ ಹೀರ್ತಾ ಇತ್ತು ನಮಗೆ ಸೊಳ್ಳೆಗಳೆಲ್ಲ. ಬೆಳಿಗ್ಗೆ ಆದರೆ ಶೌಚಾಲಯ ಇಲ್ಲ, ಬಯಲು ಶೌಚಾಲಯ, ಇಂಡಿಯನ್ನೇ ಟಾಯ್ಲೆಟ್ ಹಂಗಾಗ್ತಿತ್ತು. ಬಟ್ ಎಂಥ ನಾವು ಮನೆಯಲ್ಲಿದ್ದಾಗ ತೊಳ್ಕೊಳ್ಳೋಕ್ಕೆ ಒಂದು ಬಕೆಟ್ ಯೂಸ್ ಮಾಡಿದವರು, ಅಲ್ಲಿ ಒಂದು ಮಗ್ಗಲ್ಲಿ ನಾವು ಅಡ್ಜಸ್ಟ್ ಮಾಡಬೇಕಾಯಿತು. ಆವಾಗ ನನಗೆ ಸ್ವಲ್ಪ ಕಾನ್ಸ್ಟಿಪೇಷನ್ ಇರ್ತಿತ್ತು. ನಾನು ಆವಾಗ ಒಂದು ಹಾಡು ಹಾಡ್ತಾಯಿದ್ದೆ, ಬಾ ನನ್ನ ಮಲ ಮೋಹಿನಿ ಚಂಚಲ ಶೀತಲ ಕೋಮಲ ನಿರ್ಮಲ ಬಾ ನನ್ನ ಮಲ ಮೋಹಿನಿ ಅಂತ ಸಾಲಾಗಿ ನಾನು ಪಿ ಶೇಷಾದ್ರಿ ಶಂಕರ ಕೂತ್ಕೊಂಡು ಬೆಳಗಿನ ಜಾವ ಇದು ಹಾಡು. ಶಂಕರ ಹೇಳ್ತಿದ್ದ, ಮನೋಹರ ನಿನ್ನ ಹಾಡಲ್ಲಿ ಒಂದು ವಾಸನೆ ಇದೆ ಕಣೋ ಅಂತಿದ್ದ. ಹೀಗೆ ಪ್ರತಿದಿನ ಪ್ರತಿ ಸಮಯದಲ್ಲೂ ಅವನು ಆಸೆ ಪ್ರಜ್ಞೆ ಅವನಲ್ಲಿ ಭಾಳಷ್ಟಿತ್ತು. ಅದಾದಮೇಲೆ ಅವನು ಸಿನಿಮಾ ಮಾಡುವ ಒಂದು ಉತ್ಕಟ ಇಚ್ಛೆ ಇದ್ದರಿಂದ ಉಲ್ಟಾ ಪಲ್ಟಾ ಮಾಡ್ದ. ಈ ಉಲ್ಟಾ ಪಲ್ಟಾ ಎಷ್ಟು ಚೆನ್ನಾಗಿ ಮಾಡ್ದ ಅಂತಂದರೆ ನಮಗೆಲ್ಲರಿಗೂ ಒಂದು ಆತ್ಮವಿಶ್ವಾಸ, ಇದು ತುಂಬ ಚೆನ್ನಾಗಿ ಓಡುತ್ತೆ ಅಂತ. ಆದರೆ ಗಾಂಧಿನಗರದವ್ರು ನೋಡಿ ಇದಾರಲ್ಲ, ಅವರು ಬಂದು ಇದು ಈಗ ಬಿಸ್ನೆಸ್ಸು, ಸಿನಿಮಾ ಆದಮೇಲೆ ಒಂದು ಬಿಸ್ನೆಸ್ ಮಾಡಬೇಕಲ್ಲ, ಆವಾಗ ಎಷ್ಟು ಹೇಳ್ತೀಯ ಅಂತ. ಶಂಕರ ಪಟ್ಟಾಗಿ ಇದು ಇಷ್ಟು ಕೊಡ್ತೀವಿ, ನಿಮಗೆಲ್ಲ ಹುಚ್ಚು, ಇಷ್ಟು ಕೊಡ್ತೀರಾ. ಅವರು ಹೇಳಿದ ರೇಟಿಗೂ ಶಂಕರ್ ಹೇಳಿದ ರೇಟಿಗೂ ತುಂಬ ವ್ಯತ್ಯಾಸ. ಅವರು ಒಂದು 3 ಕಾಸಿಗೆ ಕೇಳಿದರು ಎಲ್ಲ. ಶಂಕರ ಹಠ ಹಿಡ್ದ, ಇಲ್ಲ ಆಗೋದೇ ಇಲ್ಲ, ನಾವು ಅಷ್ಟೇ ಕೊಡೋದೇ ಇಲ್ಲ ಅಂತ.
ಆಮೇಲೆ ಶಂಕರಾಭರಣಂ ಪ್ರಭು ಅವರು ನಮಗೆ ಸಹಾಯ ಮಾಡಿ ಅದನ್ನು ಬಿಡುಗಡೆ ಮಾಡಿದರು. ಈಗ ಶಂಕರ್ ಅವರು ಕೊನೆಯವರು ತೀರ್ಕೊಂಡು ಇನ್ನು ನಾವು ಮಧ್ಯದಲ್ಲಿ 5 ಜನ ಇರೋರು ಇದ್ದೀವಿ. ನಾನು ಮುಖ್ಯ ಮಾತಾಡಬೇಕಾಗಿರೋ ಶಂಕರ್ ಹಿನ್ನೆಲೆ. ಶಂಕರು ಬಾಲ್ಯದಿಂದಲೇ ತುಂಬ ಪ್ರತಿಭಾವಂತ ಆಗಿದ್ದ. ಅವನಿಗೆ ನಮ್ಮ ತಂದೆ ಮಂಡ್ಯ ಜಿಲ್ಲೆ ಪಾಂಡುಪುರದಲ್ಲಿ ಸೋಷಿಯಲ್ ಎಜುಕೇಷನ್ ಆಫೀಸರಾಗಿ ಬ್ಲ್ಯಾಕ್ ಡೆವಲಪ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು. ಆಗ ಸ್ಕೂಲ್ ಇನ್ಸ್ಪೆಕ್ಟರ್ ಒಬ್ಬರು ನಮ್ಮ ಮನೆಗೆ ಬಂದಾಗ ನಮ್ಮ ತಂದೆಯವರು ಈ ಬೋರ್ಡ್ಗಳು ಬರೆದು ಬ್ಯಾನರ್ ಬರೆದು ಕೊಡ್ತಕ್ಕಂಥ ಅಭ್ಯಾಸ ನಮ್ಮ ತಂದೆಗೆ ಇತ್ತು. ಚಿತ್ರಕಲೆ ಆಮೇಲೆ ಬಣ್ಣಗಳನ್ನು ಎಲ್ಲೆಲ್ಲಿ ಜೋಡಿಸೋದು ಅದೆಲ್ಲ. ಆಗ ಶಂಕರ್ ಅವ್ರ ಪಕ್ಕ ಕೂತ್ಕೊಂಡು ಅವ್ರು ಬರೆಯೋದನ್ನೇ ಗಮನಿಸ್ತಾ ಇದ್ದ. ಹಾಗೆ ಅಕ್ಷರಗಳನ್ನು ಓದ್ತಾ ಹೇಳ್ಕೊಡೋರು ಓದ್ತಿದ್ದ. ಸ್ಕೂಲ್ ಇನ್ಸ್ಪೆಕ್ಟರ್ ಒಬ್ಬರು ನಮ್ಮ ಮನೆಗೆ ಬಂದಾಗ ಒಂದು ಕನ್ನಡ ಪುಸ್ತಕ ಓದಿಸಿ ಈ ಕೈಲಿ ಅಂತ ಹೇಳಿದ್ರು. ಆಮೇಲೆ 5ನೇ ಕ್ಲಾಸಿನ ಕನ್ನಡ ಪುಸ್ತಕ ತಂದು ಕೊಟ್ಟಾಗ ಇವನು ಸುಲಲಿತವಾಗಿ ಶಂಕರ್ ಓದ್ದ. ಆವಾಗ ಅವ್ರಿಗನಿಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಬಿಟ್ಟು 3ನೇ ಕ್ಲಾಸಿಗೆ ಸೇರಿಸಿದ್ರು. ಸೊ 3ನೇ ಕ್ಲಾಸಿಂದ ಶಂಕರ್ ವಿದ್ಯಾಭ್ಯಾಸ ಪ್ರಾರಂಭ ಆಯಿತು. ಅವನು ಆವಾಗಲಿಂದಲೇ ಕೂಡ ಸ್ವಲ್ಪ ಆಟ ಪಾಠ ಆಮೇಲೆ ಓದೋದ್ರಲ್ಲಿ ಅವನು ಯಾವಾಗಲೂ ಎಕ್ಸಾಮ್ಗೆ ಓದ್ತಾ ಇದ್ದಿದ್ದು ಒಂದೇ ವಾರ ಹೈಯೆಸ್ಟ್ ಮಾರ್ಕ್ಸ್ ತೊಗೊಳ್ತಾ ಇದ್ದ. ಅವನನ್ನು ಮರಿಮಲ್ಲಪ್ಪ ಸ್ಕೂಲ್ ಮೈಸೂರಲ್ಲಿ SSLCನಲ್ಲಿ ಮ್ಯಾಥಮೆಟಿಕ್ಸಲ್ಲಿ 100ಕ್ಕೆ 100 ತೊಗೊಂಡಿದ್ದ. ಆಮೇಲೆ ಅವನಿಗೆ ನನಗೆ ಈ ನ್ಯಾಷನಲ್ ಕಾಲೇಜಿಗೆ ಸೇರಿಸ್ಬೇಕು ಅಂತ, ನಾನು ತುಮಕೂರಲ್ಲಿ ಮೆಡಿಕಲ್ ಸ್ಟೋರ್ ಇಟ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ಅಂತ ನನಗೆ ಅನಿಸಿತ್ತು. ನಮ್ಮ ತಂದೆ ಹೇಳಿದ್ರು, ನೋಡೋ SSLC ಆಗೋಯ್ತು, PUCಯಿಂದ ಮುಂದಿಂದ ಅವನ ವಿದ್ಯಾಭ್ಯಾಸ ಇಲ್ಲ, ನಿನಗೆ ಸೇರಿದ್ದು ಅಂತ ನನಗೆ ವಹಿಸಿದ್ರು. ನಾನು ಅವನು ಮ್ಯಾಥಮೆಟಿಕ್ಸ್ 100ಕ್ಕೆ 100 ತೊಗೊಂಡಿದ್ದ. ಎಲ್ಲಿ ಮರಿಮಲ್ಲಪ್ಪ ಸ್ಕೂಲಲ್ಲಿ SSLCಯಲ್ಲಿ. ನಾನು ನರಸಿಂಹಯ್ಯನ ಬಂದು ಭೇಟಿಯಾಗಿ ಒಂದು ಸೀಟ್ ಕೊಡಿ ಅಂತ. ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾನೆ, 90% ಮೇಲಿದೆ, ಕೊಡೋಣ ಅಂತ ನ್ಯಾಷನಲ್ ಕಾಲೇಜ್ ಸೇರಿಸಿದ್ರು. ಯಾಕೆ ನಿಮ್ಮ ನ್ಯಾಷನಲ್ ಕಾಲೇಜಿಗೆ ಬಂದ್ರಿ? ನಾನು ನರಸಿಂಹಯ್ಯ ಸರ್, ಪ್ರಶ್ನೆ ಮಾಡದೆ ಏನನ್ನೂ ನಂಬಬೇಡ, ಮತ್ತು ಭೌತಶಾಸ್ತ್ರದ ಪ್ರಕಾರ ಶೂನ್ಯದಲ್ಲಿ ಯಾವ ಬೂದಿ ಸರ ವಾಚು ಸೃಷ್ಟಿ ಮಾಡೋಕ್ಕಾಗಲ್ಲ ಅನ್ನೋ ಪದಗಳು ನನ್ನ ಮೇಲೆ ತುಂಬ ಪರಿಣಾಮ ಬೀರಿತು. ಕರ್ಕೊಂಬಂದು ಶಂಕರ್ಗೆ ಸೇರಿಸ್ದೆ. ಆಮೇಲೆ ಅವನು PUCನಲ್ಲಿ ಇಲ್ಲೂ 2 ವರ್ಷ ಮ್ಯಾಥಮೆಟಿಕ್ಸಲ್ಲಿ 100ಕ್ಕೆ 100 ತೊಗೊಂಡ. ಇದು ನಮ್ಮಪ್ಪ ಕಟ್ಟಿದ್ದಿದ್ದು ವಾಚ್. ಒಂದು 6ನೇ ದಿನ ನಾನು ಇದನ್ನು ನೋಟಿಸ್ ಮಾಡಿದೆ, ಇನ್ನೂ ಓಡ್ತಾನೇ ಇತ್ತು. ಒಬ್ಬ ಮನುಷ್ಯನ ಟೈಮ್ ಮುಗಿದ ಮೇಲೂ ಅವರ ಚಿಂತನೆ ಆಗಲಿ ವಿಚಾರಗಳಾಗಲಿ ಐಡಿಯಾ ಮೂಲಕ ಬದುಕ್ತಾರೆ. ಆ್ಯಂಡ್ ನಾನು ಐಡಿಯಾಗೆ ಬದ್ಧವಾಗಿರ್ತೀನಿ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ನಿಮ್ಮೆಲ್ಲ ಸಪೋರ್ಟ್ ಬೇಕು. ಕಳೆದ ಮಿಂಚಿನ ಉಳುವೆ ಇಲ್ಲವಾಗಿರುವ ಮಲ್ಲಿಗೆ ಕಂಪೆ, ಕತ್ತಲು ಕಳೆದ ಮಿಂಚಿನ ಉಳುವೆ ಒಂದು ಗೂಡಿಸಿದ ಸಿಳುದಾರಿಗಳೇ, ಒಂದು ಗೂಡಿಸಿದ ಸಿಳುದಾರಿಗಳೇ, ಕಳೆದ ಹಾಡುಗಳ ಕಾಡದಿರಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.